ಬೆಂಗಳೂರಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಇವಿ ಬಸ್ ಎಡವಟ್ಟಿಗೆ ಯುವತಿ ದುರ್ಮರಣಕ್ಕೀಡಾಗಿದ್ದಾರೆ. ಈ ಭಯಾನಕ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಂಗಳೂರಲ್ಲಿ ಮತ್ತೆ ಬಿಎಂಟಿಸಿ ಬಸ್ಗೆ ಬಲಿಯಾಗಿದೆ. ಇವಿ ಬಸ್ ಎಡವಟ್ಟಿಂದ ಯುವತಿ ಸಾವನ್ನಪ್ಪಿದ್ದಾರೆ. ಸ್ಕೂಟರ್ನಲ್ಲಿ ಯುವತಿ ಹೋಗ್ತಾ ಇದ್ದು ಬಸ್ ಡಿಕ್ಕಿ ಹೊಡೆದಿದೆ. ಕೆಳಗಡೆ ಬಿದ್ದಂತ ಯುವತಿ ಮೇಲೆ ಇವಿ ಬಸ್ ಹತ್ಕೊಂಡು ಹೋಗಿದೆ. ಬೆಚ್ಚಿ ಬೀಳುವಂತಿದೆ ಅಪಘಾತದ ಸಿಸಿಟಿವಿಯ ಫುಟೇಜ್. ಟಿನ್ ಫ್ಯಾಕ್ಟರಿ ಬಳಿಯಲ್ಲಿ ನಿನ್ನೆ ನಡೆದಿದ್ದಂತ ಬಸ್ ಅಪಘಾತ ಇದು. ಮಣಿಪುರ ಮೂಲದ ಯುವತಿ ಸ್ಕೂಟರ್ನಲ್ಲಿ ಹಿಂದೆ ಕೂತ್ಕೊಂಡಿದ್ಲು. ಬಸ್ ಗುದ್ದಿದಂತ ರಭಸಕ್ಕೆ ಆಕೆ ಕೆಳಗಡೆ ಬಿದ್ದು ಬಿಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ಯುವತಿ ಮೇಲೆ ಬಸ್ ಹರಿದಿದೆ. ಪರಿಣಾಮ ಯುವತಿ ಸಾವನ್ನಪ್ಪಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಇವಿ ಬಸ್ ಮಾಡಿದಂತ ಎಡವಟ್ಟಿಗೆ ಯುವತಿ ಬಲಿಯಾಗಿರೋದು. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮೊದಲು ಬಸ್ಸೇ ಡಿಕ್ಕಿ ಹೊಡೆದಿದೆ. ಕೆಳಗಡೆ ಬಿದ್ದಿದ್ದಾಳೆ ಯುವತಿ. ಬಿದ್ದಂತ ಯುವತಿ ಮೇಲೆ ಆ ಬಸ್ ಹರಿದು ಹೋಗಿದೆ. ಪರಿಣಾಮ ಆಕೆ ಸಾವನ್ನಪ್ಪಿದ್ದಾಳೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸಿಸಿಟಿವಿ ಫುಟೇಜ್ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಅಂದ್ರೆ ಕ್ಲಿಯರ್ ಕಟ್ ಆಗಿ ಅಲ್ಲಿ ಗೊತ್ತಾಗ್ತಿದೆ ಬಸ್ ಅಲ್ಲಿ ಡಿಕ್ಕಿ ಹೊಡೆದಿದೆ, ಆಕೆ ಬೀಳ್ತಾಳೆ. ಡ್ರೈವರ್ ಗಮನಕ್ಕೆ ಇದು ಬರ್ಲಿಲ್ವಾ ಹಾಗಾದ್ರೆ? ಶರ್ಮಿತಾ, ನಿನ್ನೆ ಬೆಳಗ್ಗೆ ಬೆಂಗಳೂರಿನ ಒಂದು ಟಿನ್ ಫ್ಯಾಕ್ಟರಿ ಬಳಿ ಬಿಎಂಟಿಸಿ ಬಸ್ ಹರಿದು ಯುವತಿಯೊಬ್ಬರು ಸಾವನ್ನಪ್ಪಿರುವುದು. ಮಣಿಪುರ ಮೂಲದ ಇನಾಕಾ ಎಂಬ ಯುವತಿ ಸಾವನ್ನಪ್ಪಿರುವುದು. ಮತ್ತೆ ಈ ಒಂದು ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಕೂಡ ಸರಿಯಾಗಿದೆ. ಅದರಲ್ಲಿ ನೋಡಿದ್ರೆ ಒಂದು ಕ್ಷಣ ಯಾವ ರೀತಿ ಒಂದು ಬಿಎಂಟಿಸಿ ಬಸ್ ಬಳಿ ಒಂದು ಬೈಕ್ಗಳನ್ನು ಓಡಿಸಬೇಕು ಅನ್ನೋದು ಕೂಡ ಭಯ ಆಗುತ್ತೆ. ಅಷ್ಟು ಭೀಕರವಾಗಿ ಈ ಒಂದು ಅಪಘಾತ ಕೂಡ ಜರುಗಿರೋದು. ಟಿನ್ ಫ್ಯಾಕ್ಟರಿ ಬಳಿ ನಿನ್ನೆ ಬೆಳಿಗ್ಗೆ ಆ ಯುವತಿ ಒಂದು ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವಿ ಬಸ್ ಏನಿದೆ ಅದು ಯುವತಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕೆ ಕೆಳಗೆ ಹಿಂಬದಿಯಿಂದ ಕುಳಿತಿದ್ದ ಆ ಯುವತಿ ಕೆಳಗಡೆ ಬಿಡ್ತಾರೆ. ನಂತರ ಆಕೆ ತಲೆ ಮೇಲೆ ಈ ಒಂದು ಬಸ್ ಚಕ್ರ ಹರಿದ ಪರಿಣಾಮವಾಗಿ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಆಕೆ ಮಣಿಪುರ ಮೂಲದ ಯುವತಿಯಾಗಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ನಿನ್ನೆ ಬೆಳಗ್ಗೆ ಆಕೆ ಟಿನ್ ಫ್ಯಾಕ್ಟರಿ ಬಳಿ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಕೂಡ ಆಗಿದ್ದು. ಈಗಾಗಲೇ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಮಹದೇವಪುರ ಸಂಚಾರ ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಚಾಲಕ ಏನಿದ್ರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಕೂಡ ನಡೀತಾ ಇರೋದು. ಮತ್ತೆ ಬಸ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಮತ್ತೆ ಈ ಒಂದು ಘಟನೆ ಬಗ್ಗೆ ತನಿಖೆಯನ್ನು ಮಾಡಿದಾಗ ಮತ್ತೆ ಆ ಸಿಸಿಟಿವಿಗಳ ದೃಶ್ಯಾವಳಿಯನ್ನು ಪರಿಶೀಲನೆ ಮಾಡಿದಾಗ ಬಸ್ ಚಾಲಕನ ಅಜಾಗರೂಕತೆ ಮತ್ತೆ ಅತಿವೇಗ ಕೂಡ ಇಲ್ಲಿ ಕಂಡುಬರುತ್ತದೆ. ಆತನ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಅಪಘಾತ ಕೂಡ ಸಂಭವಿಸಿದ್ದು. ಆ ಯುವತಿ ಕೂಡ ಸಾವಿಗೆ ಈ ಒಂದು ಬಸ್ ಅಜಾಗರೂಕ ಚಾಲನೆ ಕೂಡ ಅಂತೇಳಿ ಕೂಡ ಗೊತ್ತಾಗಿದೆ. ಸದ್ಯ ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಗೆ.